ಪವರ್ ಶೇರಿಂಗ್ ಫೈಟ್ ಜೋರಾಗ್ತಾ ಇದೆ. ಅಧಿಕಾರಕ್ಕಾಗಿ ಅಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿ ಬಂದಿದ್ದಾರೆ DCM DK ಶಿವಕುಮಾರ್ ಅವರು. ನೋಡಿ, ಮೇ 10 ಡಿಸೈಡ್ ಮಾಡ್ರಿ. ಮೇ 10 ನೀವೆಲ್ಲ ಡಿಸೈಡ್ ಮಾಡಿದ್ರೆ ಸರಿ. ಈಗೇನೋ ಅವ್ರೇನ ಎಲ್ಲ ಹೋಗಿದ್ದಾರೆ ಅಂಡಮಾನ, ರಾಹುಲ್ ಗಾಂಧಿ ಅವರು ಎಲ್ಲ ಟ್ರಿಪ್ ಹೋಗಿದ್ದಾರೆ, ಬರ್ತಾರಂತ 28ಕ್ಕೆ. ಸೊ 28ಕ್ಕೆ ಬಂದ ಮೇಲೆ ನೀವು ಮೇ 10 ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡಿ, ಅವ್ರ ಜೊತೆ ಮೀಟಿಂಗ್ ಮಾಡಿ, ನಮ್ ಬರ್ತಡೇ ಅಷ್ಟರಲ್ಲಿ ನೀವು ಎಲ್ಲ ಸಾಲ್ವ್ ಮಾಡಿ. ಮೇ 15 ನೀವು ಯಾರ್ಯಾರು ಹಿರಿಯ ನಾಯಕರನ್ನ ಕರೆಸ್ತಿರೋ, ಯಾವ್ಯಾರು ಕರೆಸ್ತಿರೋ, ಫಸ್ಟ್ ಅಷ್ಟ್ರೊಳಗಡೆ ನೀವು ಮಾತಾಡಿ ಎಲ್ಲ ರಿಸಾಲ್ವ್ ಮಾಡಿ ಒಂದು ಗುಡ್ ನ್ಯೂಸ್ ಕೊಡಿ ಅಂತ DK ಶಿವಕುಮಾರ್ ಅಂಡ್ ಬ್ರದರ್ಸ್ ಹೋಗಿ ಈಗ ಒಂದು ಟಾರ್ಗೆಟ್ ಅಂಡ್ ಡೆಡ್ ಲೈನ್ ಕೊಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಬರ್ರಿ, ಬಂದ ಮೇಲೆ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಸೊ ಮೇ ಕ್ರಾಂತಿ DK ಶಿವಕುಮಾರ್ ಅವರಿಗೆ ಸಂಕ್ರಾಂತಿ ಆಗುತ್ತಾ, ಸಿದ್ದರಾಮಯ್ಯನವರಿಗೆ ಒಂಥರ ಭ್ರಾಂತಿ ಆಗುತ್ತಾ? ಇದು ಕೇವಲ ಊಹಾಪೋಹಗಳ ವಾಂತಿನ ವದಂತಿನ ನನಗ್ ಗೊತ್ತಿಲ್ಲ. ಆದರೆ ಬಹಳಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ. DK ಶಿವಕುಮಾರ್ ಅವರು ತಮ್ಮ ಜನ್ಮ ದಿನವನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಚರಿಸಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂತಹ ಮದ್ದನ್ನ ಅರಿಯುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಇನ್ನೊಂದು ಕಡೆ ಸಿಹಿ ಸುದ್ದಿ ಸಿಗುವಂತಹ ವಿಶ್ವಾಸ ಇದೆ ಅಂತ ಕುಣಿಗಲ್ ರಂಗನಾಥ್ ಅವರು ಹೇಳಿದ್ದಾರೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅವ್ರ ಕೊಡುಗೆ ಎಷ್ಟಿದೆಯೋ DK ಶಿವಕುಮಾರ್ ಅವ್ರ ಕೊಡುಗೆನೂ ಅಷ್ಟೇ ಇದೆ. ಶಾಸಕ ಗುಬ್ಬಿ ಶ್ರೀನಿವಾಸ್ ಕೂಡ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಫ್ಕೋರ್ಸ್ ಇವಾಗ ಒಪ್ಪಂದ ಆಗಿರೋಂಥ ವಿಚಾರನ ಎಲ್ಲರ ತಲೆಯಲ್ಲೂ ಇದೆ. ಆ ಒಪ್ಪಂದ ಏನು ಅನ್ನೋದನ್ನ ಇಬ್ರು ಬಂದು ಹೇಳೋವಂಥದ್ದು ವಿಚಾರದಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವೆಲ್ಲ ಅಪೇಕ್ಷೆ ಪಟ್ಟು ಕಾಯ್ತಾ ಇದ್ದೀವಿ. ಗೊಂದಲನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ಅವರು ಎಲೆಕ್ಷನ್ಸಲ್ಲಿ ಬ್ಯುಸಿ ಇದ್ದರು. ಎಲೆಕ್ಷನ್ ಆದಮೇಲೆ ಮಾಡ್ತಾರೆ ಅಂತ ಅನ್ಕೋತೇನೆ. ಈಗ ನೀವು ಕೇಳ್ತಾ ಇದ್ದೀರಿ ಎಷ್ಟು ಜನ ಶಾಸಕರು ಇದ್ರ ಬಯಸ್ತಾರೆ ಅಂತ ಅಂದ್ಬಿಟ್ಟು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು 8 ವರ್ಷ ಆಗಿದೆ. ಅವರು ಸಹ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕರ್ನಾಟಕಕ್ಕೆ ಉತ್ತಮವಾದಂಥ ಒಂದು ಆಯವ್ಯಯ ಬಜೆಟ್ಗಳನ್ನು ಕೊಟ್ಟು ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಸಹ ಆ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಲಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದೇನಿದೆ ಒಳ್ಳೆ ನಿರ್ಧಾರಗಳನ್ನು ಹೈಕಮಾಂಡರ್ ತೆಗೆದುಕೊತಾರೆ. ಅವ್ರೇನು ತಗೋತಾರೆ ನಾವೆಲ್ಲ ತಲೆ ಬಾಗಿ ಶಿರಸ ವಹಿಸಿ ಕೆಲಸ ಮಾಡೋದನ್ನು ಬಿಟ್ಟರೆ, ಇವತ್ತು ನನಗೆ 28 ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಮತ್ತೊಮ್ಮೆ ಸೆಕೆಂಡ್ ಗ್ಯಾರಂಟಿಗಳು ಇದೆ ನಮ್ಮಲ್ಲಿ, ಅದನ್ನ ಜನ ಕೊಡೋದು DK ಸುರೇಶ್ ಹೇಳ್ತಾರೆ ಸರ್, ಕೊಟ್ಟು ಮಾತು ಉಳಿಸ್ಕೋಬೇಕು. ಏನೋ ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದ್ರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಂಬೋದು ಅಷ್ಟೇ. ಅವರ ಮಾತಿನ ಅರ್ಥದಲ್ಲಿ ಹೇಳೋದಾದ್ರೆ ಅದನ್ನೇನಾದ್ರೂ ನಾವು ಅನ್ಕೊಂಬೋದು ಅಷ್ಟೇ. ಮುಖ್ಯಮಂತ್ರಿಗಳು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಷ್ಟೇ ಎಫರ್ಟ್ ಇವರು ಕೂಡ DK ಕೂಡ ಹಾಕಿದ್ದಾರೆ. ಇಬ್ಬರ ಹೋರಾಟದಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ಅದರಲ್ಲಿ ಆ ವಿಚಾರವಾಗಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಮತ್ತೆ ಹೈಕಮಾಂಡ್ ನಡುವೆ ಏನು ಒಡಂಬಡಿಕೆ ಏನೋ ಆಗಿರ್ಬೋದೇನೋ ಗೊತ್ತಿಲ್ಲ. ಸುರೇಶ್ ಅವರು ಮಾತಾಡ್ತಕ್ಕಂಥದ್ದು ಕೆಲವೆಲ್ಲ ನೋಡಿದಾಗ ಏನೋ ಒಡಂಬಡಿಕೆ ಆಗಿರ್ಬೋದೇನೋ ಗೊತ್ತಿಲ್ಲ ನಮ್ಗೆ. ಆಗಿದ್ರೆ ಆ ತರ ಏನಾರ ಆಗಿದ್ರೆ ಮುಂದೆ ಅವ್ರಿಗೆ ಅವಕಾಶ ಜೋಪಾನವಾಗಿ ತುಂಬಾ ಜತನದಿಂದ ಗುಬ್ಬಿ ಶ್ರೀನಿವಾಸ್ ಅವ್ರು ಮಾತಾಡ್ತಾ ಇದ್ದಾರೆ. ಮೊನ್ನೆ ಕಾಂಟ್ರಾಕ್ಟರ್ ಮೇಲೆ ಅರಿಯ ಇದ್ದಿದ್ರಲ್ಲ ಪಾಪ. ಸೊ ತುಂಬಾ ಆಗಿರ್ಬೋದೇನೋ, ಮಾತಾಡಿದ್ರೆ ಆಗುತ್ತೇನೋ. ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಇವ್ರ ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ. ರಂಗನಾಥ್ ಅಂತೂ ಆಬ್ವಿಯಸ್ಲಿ ಮಾತಾಡ್ಲೇಬೇಕು, ಅವ್ರ ಕುಟುಂಬದ ಸದಸ್ಯರು. ಈಗ ಬಹಳ ಈ ಕಡೆ ತಕ್ಕಡಿಯಲ್ಲಿ ಯಾರು ಜಾಸ್ತಿ ತೂಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಈಗ ಡಿಸಿಷನ್ ಎಷ್ಟು ಬೇಗ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇತ್ತೀಚಿನ ಟ್ರೆಂಡ್ ಅಲ್ಲಿ ಮೋಸ್ಟ್ಲಿ DK ಶಿವಕುಮಾರ್ ಅವರ ಪಟ್ಟು ಹಠ ನೋಡ್ತಾ ಇದ್ರೆ ಬಹಳ ಜನ ಶಿಫ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮೊದಲನೇ ದಿನದಿಂದ ಇವ್ರ ಪರ ಇರೋರ್ಗಂತೂ ಮಂತ್ರಿ ಸ್ಥಾನ ಫಿಕ್ಸ್. ಕುಣಿಗಲ್ ರಂಗನಾಥ್ ಅವ್ರಿಗೆ, ಗುಬ್ಬಿ ಶ್ರೀನಿವಾಸ್ ಅವ್ರಿಗೆ, ಮತ್ ಫಸ್ಟ್ ಟೈಮ್ MLA ಐ ಡೋಂಟ್ ನೋ. ಫಸ್ಟ್ ಟೈಮ್ MLA ಪತ್ರ ಬರ್ದಿದ್ರಲ್ಲ, ಫಸ್ಟ್ ಟೈಮ್ MLA ಆಲ್ಮೋಸ್ಟ್ ಆಲ್ DK ಶಿವಕುಮಾರ್ ಪರ ಇರೋದ್ರಿಂದ ಫಸ್ಟ್ ಟೈಮ್ MLA ಕೋಟಾ ಅಂತ ಒಂದಿಬ್ರು ಕೊಡ್ಬೋದೇನೋ ಗೊತ್ತಿಲ್ಲ. ಇನ್ನು DK ಬಣಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯನವರ ಬಣ ಕೂಡ ಪ್ರಯತ್ನ ಮಾಡ್ತಾ ಇದೆ. DK ಬ್ರದರ್ಸ್ ದೆಹಲಿಯಿಂದ ಬರ್ತಾ ಇದ್ದಂತೆ CM ಟೀಮ್ ಅಲರ್ಟ್ ಆಗಿದೆ.
ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ ಅವರು ಕೂಡ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಚೇಂಜಸ್ ಏನು ಬೇಡ, ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ಮನವಿ ಮಾಡ್ತಾರಂತೆ.